ಹಲೋ ಫ್ರೆಂಡ್, ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂಗೆ Q&A ಸೀರೀಸ್ ಮಾಡ್ತಾ ಇದ್ದೀನಿ. ಏನಕ್ಕಂತಂದ್ರೆ ಸಿ ಕನ್ನಡ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಟೋಟಲ್ ವ್ಯೂಸ್ 65 ಲಕ್ಷ ಕ್ರಾಸ್ ಆಗಿದೆ. ಅದಕ್ಕೆ ಯೂಟ್ಯೂಬ್ ಟೀಮ್ ಕಡೆಯಿಂದ ನೀವೊಂದು Q&A ಸೀರೀಸ್ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ 2-3 Q&A ಸೀರೀಸ್ ಗಳನ್ನ ಮಾಡಿದೀನಿ. ಅದು ಜಾಸ್ತಿ ವೈರಲ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ದೆ ನಂದು ಈ ತರ ಆಗಿದೆ ಅಂತ. ಸೊ ಅವರು ಸಜೆಸ್ಟ್ ಮಾಡಿದ್ರು, ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾಸ್ತಿ Q&A ಸೀರೀಸ್ ಗಳು ಮಾಡಿಲ್ಲ, ಅದಕ್ಕೆ ನಿಮ್ಮ ವಿಡಿಯೋಸ್ ವೈರಲ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಪ್ರತಿ ತಿಂಗಳು 4-5 ಬಾರಿ Q&A ಸೀರೀಸ್ ವಿಡಿಯೋಸ್ ಗಳನ್ನ ಮಾಡ್ತೀನಿ. ನಾನು ನಮ್ಮ ಇಮೇಲ್ ಐಡಿ ಗಳನ್ನ ಕೊಡ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಗಳನ್ನ ಕೊಡ್ತೀನಿ. ಅಲ್ಲಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳ್ಬೋದು. ಅದಕ್ಕೆ ಒಂದು ದಿನ ವಿಡಿಯೋ ಮಾಡಿ ನಿಮ್ಮ ಆನ್ಸರ್ ಗೆ ನಾನು ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಎಷ್ಟೊಂದು Q&A ಸೀರೀಸ್ ಗೆ ಮಾಡ್ಲಿಕ್ಕೆ ಕ್ವಶನ್ಸ್ ಗಳು ಬಂದಿದೆ ಅಂತ ತೋರಿಸ್ತೀನಿ. ತುಂಬಾ ಇದೆ, ಎಲ್ಲಾನು ಕೂಡ ಕ್ವಶನ್ಸ್ ಗಳನ್ನೆಲ್ಲ ಸೇವ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನಿಮ್ಗೆ ಇರೋ ಡೌಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ಟೋಟಲ್ ಆಗಿ ಇಲ್ಲ ಅಂದ್ರೂ ಕೂಡ 15 ಪ್ರಶ್ನೆಗಳು ಬಂದಿದೆ. ಇದನ್ನ ನಾನು 2 ವಿಡಿಯೋಸ್ ಮಾಡ್ತೀನಿ. ಫಸ್ಟ್ ವಿಡಿಯೋದಲ್ಲಿ 7 ಪ್ರಶ್ನೆಗಳು ಹಾಕ್ತೀನಿ, ಇನ್ನು ಮಿಕ್ಕಿದ ವಿಡಿಯೋಸ್ ಅಲ್ಲಿ 7 ಪ್ರಶ್ನೆಗಳು ಹಾಕಿ 2 ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಗಳಾಗಿ ನಾನು ಮಾಡ್ತೀನಿ. ಫ್ರೆಂಡ್ಸ್, ಈಗ ಮೊದಲನೇ ಪ್ರಶ್ನೆ, ವೈ ಡು ಯು ಸ್ಟಾರ್ಟ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್? ಫ್ರೆಂಡ್ಸ್, ಏನಂತಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೀಡಿಯಾ ಫೀಲ್ಡ್ ಇಂದನೂ ಇದ್ದಾರೆ, ನ್ಯೂಸ್ ಮೀಡಿಯಾ ಫೀಲ್ಡ್ ಇಂದನೂ ಇದ್ದಾರೆ. ಅದಲ್ಲದೆ ಕೂಡ ನನ್ನ ಸಿಸ್ಟರ್ ಒಬ್ರು ಕೂಡ ಪ್ರೆಸೆಂಟ್ ಒಬ್ರು ಯೂಟ್ಯೂಬ್ ಸ್ಟಾರ್, ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಫ್ರೆಂಡ್ಸ್, ನನ್ನ ಕಾಲೇಜ್ ಲೈಫ್ ಅಲ್ಲಿ ಎಕ್ಸ್ಟ್ರಾ ಪಾಕೆಟ್ ಮನಿಗೋಸ್ಕರ ನಾನು ಲೋಕಲ್ ನ್ಯೂಸ್ ಚಾನೆಲ್ ಗಳಿಗೆ ನ್ಯೂಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದೆ. ರೋಡ್ ಅಲ್ಲಿ ಏನಾರ ಈವೆಂಟ್ಸ್ ಗಳೇನಾರ ನಡೀತಾ ಇದ್ರೆ ಅದನ್ನ ಶೂಟ್ ಮಾಡ್ಕೊಂಡು ಹೋಗಿ ನಾನು ಲೋಕಲ್ ನ್ಯೂಸ್ ಚಾನೆಲ್ ಗಳಿಗೆ ಸಪ್ಲೈ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವೈ ಡು ಯು ಚೂಸ್ ಕನ್ನಡ ಎಂಟರ್ಟೈನ್ಮೆಂಟ್ ನ್ಯೂಸ್ ಆಸ್ ಯುವರ್ ಕಂಟೆಂಟ್? ಫ್ರೆಂಡ್ಸ್, ಏನಕ್ಕೆ ಅಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಕಾಲೇಜ್ ಲೈಫ್ ಮುಗಿತಾ ಇತ್ತು. ಆ ಟೈಮ್ ಅಲ್ಲಿ ನನ್ನ ಫ್ರೆಂಡ್ಸ್ ಗಳು ಮೂವಿ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ರು, ಮೂವಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಹುಡುಕ್ತಾ ಇದ್ರು ಆನ್ಲೈನ್ ಅಲ್ಲಿ. ಮೂವಿಗೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂಸ್ ಗಳಾಗಿರ್ಬೋದು, ಪ್ರೆಸ್ ಮೀಟ್ ಗಳಾಗಿರ್ಬೋದು, ಇದನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವಾಟ್ ಆರ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್? ಹೌ ಡು ಯು ಫೀಲ್ ನೌ? ಫ್ರೆಂಡ್ಸ್, ನನ್ನ ಕಾಲೇಜ್ ಲೈಫ್ ಅಲ್ಲಿ ಇದ್ದಾಗ ನಾನು ಇಂಟ್ರೋವರ್ಟ್. ನಾನು ಒಬ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಮೇಲೆ ತುಂಬಾ ವರ್ಕೌಟ್ ಗಳನ್ನ ಮಾಡಿದೆ. ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಗಳನ್ನ ಅಟೆಂಡ್ ಮಾಡಿದೆ. ಕಮ್ಯುನಿಕೇಶನ್ ಸ್ಕಿಲ್ ನಾನು ಕಲ್ತ್ಕೊಂಡೆ, ಅದು ಕೂಡ ಅಲ್ಲಿ ಇನ್ಕ್ಲೂಡೆಡ್ ಆಗಿತ್ತು. ಅದಲ್ಲದೆ ನಾನು ಯೂಟ್ಯೂಬ್ ಗೆ ಸಂಬಂಧಪಟ್ಟಂಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಸ್ಕಿಲ್ಸ್ ಗಳಾಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡೆ. ಕೆಲವೊಂದು ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಕಲ್ತ್ಕೊಂಡೆ, ಕೆಲವೊಂದು ನನ್ನ ಫ್ರೆಂಡ್ಸ್ ಗಳ ಜೊತೆ ಕಲ್ತ್ಕೊಂಡೆ, ಕೆಲವೊಂದು ಕ್ಲಾಸಸ್ ಗಳಿಗೆ ಹೋಗಿ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಗಳು ತಗೊಂಡು ಅಲ್ಲೂ ಕೂಡ ಕಲ್ತ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ಹೌ ಡು ಯು ವಿಲ್ ಅಚೀವ್ 6.5 ಮಿಲಿಯನ್ಸ್ ಟೋಟಲ್ ವ್ಯೂಸ್ ಆನ್ ಯುವರ್ ಚಾನಲ್? ಫ್ರೆಂಡ್ಸ್, ನಾನು ಸಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವಾಗಲೂ ಕೂಡ 13,000 ಜನ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡ್ತೀನಿ. ಅದಲ್ದೇನೆ 65 ಲಕ್ಷ ಟೋಟಲ್ ವ್ಯೂಸ್ ನ ಕ್ರಾಸ್ ಮಾಡ್ತೀನಿ ಅಂತ ನನಗೆ ಗೆಸ್ಸೇ ಮಾಡಿರ್ಲಿಲ್ಲ. ಇದುವರೆಗೆ ಇಲ್ಲ ಅಂದ್ರೂ ಕೂಡ 2,000+ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದೀನಿ. ಈ ಅಚೀವ್ಮೆಂಟ್ ಮಾಡ್ತೀನಿ ಅಂತಾನು ನಾನು ಅನ್ಕೊಂಡಿರ್ಲಿಲ್ಲ. ಜಸ್ಟ್ ನಾನು ಆ ಟೈಮ್ ಬೀಯಿಂಗ್ ಏನೇನ್ ವಿಡಿಯೋಸ್ ಗಳನ್ನ ಹಾಕ್ಬೋದಿತ್ತು, ನನ್ನ ಕಡೆಯಿಂದ ಎಷ್ಟು ನಾನು ಯೂಟ್ಯೂಬ್ ಚಾನಲ್ಗೆ ಟೈಮ್ ಕೊಡಬಹುದಿತ್ತು ಅದನ್ನೆಲ್ಲ ಕಟ್ಕೊಂಡು ಹೋದೆ. ಇವತ್ತು ಕೂಡ ಒಂದು ಅಚೀವ್ಮೆಂಟ್ ಸಿಕ್ಕಿದೆ, ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಕೆಲವರಿಗೆ ಇದೊಂದು ಬಿಗ್ ಅಚೀವ್ಮೆಂಟ್ ಅನ್ಸದೇ ಇರ್ಬೋದು, ಬಟ್ ನನಗೆ ಇದೊಂದು ಬಿಗ್ ಅಚೀವ್ಮೆಂಟ್. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವಿಚ್ ವಿಡಿಯೋ ಆನ್ ಯುವರ್ ಚಾನಲ್ ಆಸ್ ದ ಹೈಯೆಸ್ಟ್ ವ್ಯೂಸ್ ಅಂಡ್ ವೈ ಡು ಯು ಥಿಂಕ್ ಪರ್ಫಾರ್ಮ್ ಸೋ ವೆಲ್? ಫ್ರೆಂಡ್ಸ್, ನಂದು ಕನ್ನಡ ಎಂಟರ್ಟೈನ್ಮೆಂಟ್ ನ್ಯೂಸ್. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿದ್ದಾರೆ, ಪ್ರತಿದಿನ ಅವ್ರ ಬಗ್ಗೆ ನಾನು 5 ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಅವ್ರದ್ದು ಮೂವಿ ಬಗ್ಗೆ ಸಂಬಂಧಪಟ್ಟಂಗೆ, ಅವ್ರ ಲೈಫ್ ಸ್ಟೈಲ್ ಸಂಬಂಧಪಟ್ಟಂಗೆ ಡೈಲಿ 2-3 ವಿಡಿಯೋಸ್ ಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಅವ್ರದ್ದು ಹಾಕಿದ್ರೆ ಅದು ನೆಕ್ಸ್ಟ್ ದಿನ ಸುದೀಪ್ ಅವ್ರ ಆಗಿರ್ಬೋದು, ಅವ್ರದ್ದು ಮೂವಿ ಬಗ್ಗೆ, ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದಿಲ್ಲ. ಕನ್ನಡ ಫಿಲಿಂ ಇಂಡಸ್ಟ್ರಿಯ ಹೀರೋಯಿನ್ಸ್ ಗಳಾಗಿರ್ಬೋದು, ಹೀರೋಸ್ ಗಳಾಗಿರ್ಬೋದು, ಅವರವರ ಮೂವಿ ಅಪ್ಡೇಟ್ಸ್ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋದೆ. ನನ್ನ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ವ್ಯೂಸ್ ನ ಗ್ರಾಪ್ ಮಾಡ್ತಾ ಹೋಗ್ತು. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವಾಟ್ ಯು ಥಿಂಕ್ ಕಾಂಟ್ರಿಬ್ಯೂಟ್ ಮೋಸ್ಟ್ ಟು ರೀಚ್ ದಿಸ್ ಮೈಲ್ ಸ್ಟೋನ್? ಫ್ರೆಂಡ್ಸ್, ಏನಂತಂದ್ರೆ ಯಾವುದೇ ಕೆಲಸಗಳಾಗಿರ್ಬೋದು, ನಾವು ಡೈಲಿ ಅದಕ್ಕೆ ಏನ್ ಎಫೆಕ್ಟ್ ಕೊಡ್ಲೇಬೇಕು. ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೇಗೆ ಅಂತ ನಾವು ಎಷ್ಟು ವಿಡಿಯೋಸ್ ಗಳು ಮಾಡ್ತೀವಿ ಅಷ್ಟು ವಿಡಿಯೋಸ್ ಗಳು ವೈರಲ್ ಆಗ್ತದೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗ್ತದೆ.
ನನ್ನ ಯೂಟ್ಯೂಬ್ ಚಾನಲ್ಗಳನ್ನ ನೀವು ಹೋಗಿ ನಾನು ಹಾಕಿರೋಂಥ ವಿಡಿಯೋಸ್ಗಳನ್ನ ನೋಡಿರ್ಬೋದು. ಶಾರ್ಟ್ ವಿಡಿಯೋಸ್ಗಳಾಗಿರ್ಬೋದು, ಇಲ್ಲ ಲಾಂಗ್ ವಿಡಿಯೋಸ್ಗಳಾಗಿರ್ಬೋದು. ಕೆಲವೊಂದು ಬರೀ 10-5 ವ್ಯೂಸ್ಗಳು ಬಂದಿದೆ, ಕೆಲವು 100-200 ವ್ಯೂಸ್ಗಳು ಬಂದಿವೆ, ಕೆಲವು 1,000, 2,000, 3,000, 4,000 ತರ ವ್ಯೂಸ್ಗಳು ಬಂದಿದೆ. ಇನ್ ಕೆಲವು 10,000, 15,000 ವ್ಯೂಸ್ಗಳು ಬಂದಿದೆ. ಇನ್ ಕೆಲವಲ್ಲಿ ಲಕ್ಷಾಂತರ ವ್ಯೂಸ್ಗಳು ಕೂಡ ಬಂದಿದೆ. ಸೊ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲದಕ್ಕೂ ಕೂಡ ರೆಡಿ ಆಗಿರ್ಬೇಕು. ನಾವು ಇದೇ ವಿಡಿಯೋ ತುಂಬಾ ಕ್ಲಿಕ್ ಆಗ್ತದೆ, ಇದೇ ವಿಡಿಯೋ ಕ್ಲಿಕ್ ಆಗಲ್ಲ ಅಂತ ನಾವು ಏನು ಗೆಸ್ ಮಾಡಕ್ಕಾಗಲ್ಲ. ಸೊ ನಮ್ಮ ಕೈಯಲ್ಲಿ ಏನಿದೆ ಅಂದ್ರೆ ನಾವು ಎಲ್ಲಾ ವಿಡಿಯೋಸ್ಗಳನ್ನ ನಾನು ಹಾಕಿ ನಾನು ಎಡಿಟ್ ಮಾಡ್ಬೋದು, ಅದಕ್ಕೆ ನ್ಯೂಸ್ ಏನ್ ಕೊಡ್ಬೋದು, ಎಲ್ಲ ನನ್ನ ಕೈಲಿ ಎಷ್ಟು ಕೊಡಕ್ಕಾಗ್ತದೆ ನಾನು ಕೊಡ್ತೀನಿ. ವಿಡಿಯೋಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾದ್ಮೇಲೆ ನನ್ನ ಕೈಲಿ ಏನು ಇರಲ್ಲ, ಅದು ಯೂಟ್ಯೂಬ್ ಕೈಲಿ ಇರ್ತದೆ. ಸೊ ಏನ್ ರಿಸಲ್ಟ್ ಬರ್ತದೆ ಅದು ನಾನು ಖುಷಿ ಆಗ್ತೀನಿ ಆ ರಿಸಲ್ಟ್. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವಾಟ್ ಚಾಲೆಂಜಸ್ ಡಿಡ್ ಯು ಫೇಸ್ ಇನ್ ಗ್ರೋಯಿಂಗ್ ದ ಚಾನಲ್ ಟು ದಿಸ್ ಲೆವೆಲ್? ಫ್ರೆಂಡ್ಸ್, ಏನಂತಂದ್ರೆ ನಾನು ಎಜುಕೇಶನ್ ಮಾಡಿದ್ದೆ ಬೇರೆ, ಆದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಿರೋದೇ ಬೇರೆ. ಸೊ ನಾನು ಬೇಸಿಕಲಿ ನಾನು ಬಂದು ಕಾಮರ್ಸ್ ಬ್ಯಾಕ್ ಗ್ರೌಂಡ್. ನಾನು ಯೂಟ್ಯೂಬ್ ಚಾನಲ್ ಗೆ ಬಂದಾಗ ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ ನ್ಯೂಸ್ ಮೀಡಿಯಾಸ್ ಗಳಿಗೆ ವರ್ಕ್ ಮಾಡಿದಾಗ ವಿಡಿಯೋ ಎಡಿಟಿಂಗ್ ಮಾಡಿದ ಸ್ಕಿಲ್ ನ ಕಲ್ತ್ಕೊಂಡೆ, ಫೋಟೋ ಎಡಿಟ್ ಮಾಡಿದ ಸ್ಕಿಲ್ ನೆಲ್ಲ ಕಲ್ತ್ಕೊಂಡೆ. ಇವೆಂಟ್ಸ್ ಗಳಾದ್ರೆ ನಾನು ಕಂಪ್ಯೂಟರ್ ಅಲ್ಲಿ ಎಡಿಟ್ ಮಾಡ್ತೀನಿ, ಚಿಕ್ಕ ಇವೆಂಟ್ಸ್ ಗಳಾದ್ರೆ ನನ್ನ ಮೊಬೈಲ್ ಅಲ್ಲೇ ನಾನು ಎಡಿಟ್ ಮಾಡಿ ಯೂಟ್ಯೂಬ್ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಇದೇ ನಾನೊಂದು ಚಾಲೆಂಜಸ್ ನಾನು ಫೇಸ್ ಮಾಡಿರೋದಷ್ಟೇನೆ. ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ, ವಾಟ್ ಟೈಪ್ಸ್ ಆಫ್ ಕಂಟೆಂಟ್ ರೆಸೊನೇಟ್ ಮೋಸ್ಟ್ ವಿತ್ ಯುವರ್ ಆಡಿಯನ್ಸ್? ಫ್ರೆಂಡ್ಸ್, ಇದಕ್ಕೆ ಕನ್ನಡ ಮೂವಿ ಅಂಡ್ ಅಪ್ಡೇಟ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ನ್ಯೂಸ್ ಆಗಿರ್ಬೋದು, ಕನ್ನಡ ವಿಲಾಗ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸೂಟಬಲ್ ಕಂಟೆಂಟ್. ಫ್ರೆಂಡ್ಸ್, ಇದುವರೆಗೆ ಯಾರು ಈ ವಿಡಿಯೋ ಇಲ್ಲಿ ಗಂಟ ನೋಡ್ಕೊಂಡ್ ಬಂದಿದ್ದೀರಾ, ನನ್ನ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನನ್ನ ಕಡೆಯಿಂದ ನಿಮ್ಗೆ ಏನು ಇನ್ಫಾರ್ಮೇಶನ್ ಕೊಡಬಹುದು, ಎಷ್ಟು ಕೊಡಬಹುದು, ನನ್ಗೆ ಎಷ್ಟು ಗೊತ್ತಿದೆ ಅದು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಾಳೆ ಕೂಡ ಪಾರ್ಟ್ ವಿಡಿಯೋಸ್ ಬರ್ತಾ ಇದೆ, ಅದನ್ನು ಕೂಡ ನೋಡಿ. ಅದನ್ನು ಕೂಡ ತುಂಬಾ ಕ್ವಶನ್ಸ್ ಗಳಿದೆ, ಅದರಲ್ಲೂ ಕೂಡ ತುಂಬಾ ಆನ್ಸರ್ ಗಳಿದೆ. ಅದನ್ನ ನೋಡಿದಾಗ ನಿಮ್ಗೊಂದು ಐಡಿಯಾಸ್ ಗಳು ನಿಮ್ಗೆ ಸಿಗ್ತದೆ ಯೂಟ್ಯೂಬ್ ಗೆ ಸಂಬಂಧಪಟ್ಟಂಗೆ. ಫ್ರೆಂಡ್ಸ್, ಇದುವರೆಗೆ ಯಾರು ಈ ವಿಡಿಯೋ ನೋಡಿದಿರಾ, ಈ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ.